ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಡಿ ಸಿ ಸಿ ಬ್ಯಾಂಕ್ ಮತ್ತು KMF ಕನ್ನಡ ಪೇಪರ್ ಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಕನ್ನಡ ಪೇಪರ್ ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ GS ಪ್ಲಸ್ ಕನ್ನಡ ಪ್ಲಸ್ ಕಂಪ್ಯೂಟರ್, GS ಫುಲ್ಲು ಪ್ಲಸ್ ಇಂಗ್ಲೀಷ್ ಇಷ್ಟು ಕವರ್ ಆಗುತ್ತೆ. ಕಮ್ಯುನಿಕೇಶನ್ ಪೇಪರ್ಸು ಡೆಮೋ ಕ್ಲಾಸ್ ಆಗ್ತಾ ಇದ್ದೀನಿ. ಕಮ್ಯುನಿಕೇಶನ್ ಪೇಪರ್ ಸುಮಾರು ಜನ ಹಾಕಿ ಅಂತ ಕೇಳ್ತಾ ಇದ್ರಿ. ಕಮ್ಯುನಿಕೇಶನ್ ಪೇಪರ್ ಯಾವ ಥರ ಮಾಡ್ತೀರಾ ಅಂತ ಸುಮಾರು ಜನ ಜನರಲ್ ಸ್ಟಡೀಸ್ ಕ್ಲಾಸಸ್ ಈಗಾಗಲೇ ಹಾಕಿರೋದನ್ನು ನೋಡಿದ್ದೀರಾ. ಸುಮಾರು ಜನ ಜಾಯ್ನ್ ಆಗಬೇಕು ಅಂತೇಳಿ ಮೆಸೇಜ್ ಮಾಡಿದ್ದೀರಾ. ಕನ್ನಡ ಪೇಪರು ಒಂದು ಹಾಕಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಸ್ಯಾಂಪಲ್ ಡೆಮೋ ಕ್ಲಾಸ್ ತೋರಿಸ್ತಾ ಇದ್ದೀನಿ, ಯಾವ ಥರ ಇರುತ್ತೆ, ಮೆಟೀರಿಯಲ್ ಯಾವ ಥರ ಇರುತ್ತೆ ಅಂತ. DCC ಬ್ಯಾಂಕ್ಗೆ 50 ಮಾರ್ಕ್ಸ್ ಇರುತ್ತೆ ಕನ್ನಡ, KMFಗೆ 50 ಮಾರ್ಕ್ಸ್ ಇರುತ್ತೆ. 50ಗೆ 50 ಔಟ್ ಆಫ್ 50 ತಗೋಬೋದು, 50 ಔಟ್ ಆಫ್ 50 ತಗೋಬೋದು. ಹೆಂಗಪ್ಪ ಅಂತ ಹೇಳ್ತೀನಿ. ನಿಮ್ಮ ಈ 95 ಸ್ಕೋರಿಂಗ್ ಕನ್ಫ್ಯೂಷನ್ ಬೇಡ. FDA ಎಕ್ಸಾಮ್ಗೆ, FDA SDAಗೆ, APSC ಮುಖಾಂತರ ಕಾಲ್ ಮಾಡ್ತಕ್ಕಂಥ ರೆಗ್ಯುಲರ್ ಪ್ಯಾಟರ್ನ್ FDA SDAಗೆ 100 ಮಾರ್ಕ್ಸ್ ಇರುತ್ತೆ ಕನ್ನಡ. ಸೊ ಅದರಲ್ಲಿ 95+ ಸ್ಕೋರ್ ಮಾಡ್ಬೋದು. ಅದೇ ನಿಮ್ಮ ಗ್ರೂಪ್ ಸಿನಲ್ಲಿ ಅಂದರೆ 35 ಇರುತ್ತೆ, 35 ಔಟ್ ಆಫ್ 34 ಮಾಡ್ಬೋದು. 35 ಔಟ್ ಆಫ್ 35ಗೆ 34 ಮಾರ್ಕ್ಸ್ ಆರಾಮ್ಸೆ ತಗೋಬೋದು. ಯಾವುದೇ ರಿಸ್ಕ್ ಇಲ್ಲದೆ ತಗೋಬೋದು. 1 ಮಾರ್ಕ್ ಏನು ಮಾಡೋಕ್ಕಾಗಲ್ಲ. ಎಲ್ಲ ತುಂಬ ಹುಡುಗರು ಸ್ಟ್ರಾಂಗ್ ಆಗಿದ್ರೆ ಅದನ್ನು ಬಿಡಲ್ಲ, ಯಾರೂ ಬಿಡಲ್ಲ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ 1 ಮಾರ್ಕ್ ಏನಾದ್ರು ಹೋದ್ರೆ ಹೋಗೋದು, ಅಷ್ಟು ಬಿಟ್ಟರೆ 34 ಮಾರ್ಕ್ಸ್ ಆರಾಮ್ಸೆ ತಗೋಬೋದು ನಮ್ಮ ಮೆಟೀರಿಯಲ್ ಓದಿದ್ರೆ. ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಇದನ್ನ ನಿಮ್ಗೆ ಯಾರಿಗಾರು ಮೆಟೀರಿಯಲ್ ಅವಶ್ಯಕತೆ ಇದ್ದರೆ, ಕ್ಲಾಸಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿರಿ. ವಾಟ್ಸಪ್ ನಂಬರ್ ಇದು. ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. ನಮ್ದು ಏನು ಮೆಥಡ್ ಅಂದರೆ ಮೆಥಡ್ ಹೇಳ್ತೀನಿ. ಫಸ್ಟು ರೀಡಿಂಗ್ ಟೆಕ್ನಿಕ್ ಬೈ ಕೋರ್ ಏರಿಯಾಸು ಕೈಯಲ್ಲಿರಬೇಕು, ವಿತ್ ಕೋಡ್ಸು ಇರಬೇಕು. ಕೋರ್ ಏರಿಯಾಸ್ ಅಂದರೆ ಇಷ್ಟೇ ಅರ್ಥ, ಇಂಪಾರ್ಟೆಂಟ್ ಏರಿಯಾಸು ಎಕ್ಸಾಮಿನೇಷನ್ಗೆ ಬಂದೇ ಬರುತ್ತೆ ಅಂತಕ್ಕಂಥ ಏರಿಯಾಸು 100% ಗ್ಯಾರಂಟಿ ಇರುತ್ತಲ್ಲ. ಸುಮಾರು ವರ್ಷದ KPSC ಪೇಪರ್ಸ್ 1991 FDA ಸ್ಟಾರ್ಟ್ ಆಗಿರೋದು, ಅಲ್ಲಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಎಲ್ಲ ಪೇಪರ್ನೂ ಅನಾಲಿಸಿಸ್ ಮಾಡಿ ಒಂದು ಕನ್ಕ್ಲೂಷನ್ ಬಂದಿರ್ತೀವಿ. ಯಾವ್ಯಾವ ಇಂಪಾರ್ಟೆಂಟ್ ಏರಿಯಾ ಪ್ರತಿ ವರ್ಷ ಯಾವುದೇ ತೆಗಿತಾರೆ, ಕಂಪಲ್ಸರಿ ಯಾವುದೇ ತೆಗಿತಾರೆ, ಎಲ್ಲೆಲ್ಲಿ ಅಂತ ಪ್ರತಿಯೊಂದೂ. ಈ ಕನ್ನಡ ಮೆಟೀರಿಯಲ್ ಏನೇನು ಇನ್ಕ್ಲೂಡ್ ಆಗಿರುತ್ತಪ್ಪ ಅಂದರೆ ಟೋಟಲ್ ಗ್ರಾಮರ್ ಇನ್ಕ್ಲೂಡ್ ಆಗಿರುತ್ತೆ, ಕಂಪ್ಲೀಟ್ ಗ್ರಾಮರ್ ಇನ್ ಡೆಪ್ತ್ ವಿತ್ ಕೋಡ್ಸು ಪ್ಲಸ್ ಕೋರ್ ಏರಿಯಾಸು ಗ್ರಾಮರು ಪ್ಲಸ್ ಅದ್ರ ಜೊತೆಯಲ್ಲಿ ನಿಮ್ಮ ಕವಿಕೃತಿ ವಿಚಾರ 100% ಪ್ಲಸ್ ರತ್ನಕೋಶ ಇಂಪಾರ್ಟೆಂಟು. ರತ್ನಕೋಶ 10 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್ ಯಾವುದಕ್ಕೆ? ನಿಮ್ಮ FDA SDAಗೆ 10 ಮಾರ್ಕ್ಸ್ ಬರುತ್ತೆ. ಸಮಾನಾರ್ಥಕ ಪದಗಳು ರತ್ನಕೋಶ ಕಂಪ್ಲೀಟ್ ಸಿಂಪ್ಲಿಫೈ ಆಗಿರ್ತಕ್ಕಂಥ ರತ್ನಕೋಶ ಇರುತ್ತೆ. ಮೆಟೀರಿಯಲ್ ರತ್ನಕೋಶ ಇರುತ್ತೆ. ಮೇಯ್ನ್ ಅದನ್ನೇ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ಕಷ್ಟ, ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು, ಯಾವ ಬರುತ್ತೆ ಯಾವ್ದು ಹೋಗಲ್ಲ ಅಂತ. ಹಂಗಂತ ರತ್ನಕೋಶ ಕಂಪ್ಲೀಟಾಗಿ ಓದ್ಬಿಟ್ಟು ಹೋಗ್ತೀನಿ ಅಂದರೆ ಅದು ತುಂಬ ಕಷ್ಟ. ಓದ್ದೇನೆ ಹೋಗ್ತೀನಿ ಅಂದರೆ 10 ಮಾರ್ಕ್ಸ್ ಹೊರಟೋಗುತ್ತೆ. 10 ಮಾರ್ಕ್ಸ್ ಬರುತ್ತೆ ನಿಮ್ಮ ರೆಗ್ಯುಲರ್ ಪ್ಯಾಟರ್ನ್ FDA SDAಯಲ್ಲಿ 10 ಮಾರ್ಕ್ಸ್ ಅದರಿಂದನೇ ಬರುತ್ತೆ. ಸೊ ಅಷ್ಟು ಹೆವಿ ಮೆಟೀರಿಯಲ್ನ ಅಷ್ಟು ಕಂಪ್ಲೀಟಾಗಿ ನೀವು ತಲೆಲಿಟ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟ. ಇಂಪಾರ್ಟೆಂಟ್ ಮಾತ್ರ ಎತ್ಕೋಬೇಕು. ಇಂಪಾರ್ಟೆಂಟ್ ಬಂದೇ ಬರ್ತವೆ, ಟಿಪಿಕಲ್ ಆಗಿರ್ತವೆ, ಆ ಥರದವು ಮಾತ್ರ ಎತ್ಕೋಬೇಕು. KPSC ನೀಟ್ ಹ್ಯಾಂಡ್ಲಿಂಗ್ ಗೊತ್ತಿದ್ರೆ ಎತ್ಕೋಬೋದು. ಅದನ್ನ ಎತ್ತಿದೀವಿ, ಅದು ಸಿಗುತ್ತೆ. ನೆಕ್ಸ್ಟ್ ಕೋಡ್ಸ್ ಇದಾವೆ. ಸೊ ನೋಡ್ತಾ ಹೋಗೋಣ, ಒಂದೊಂದೇ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ದಿಸ್ ಎ ಟೈಪ್ಡ್ ಮೆಟೀರಿಯಲ್. ಇದು ಟೈಪ್ಡ್ ಮೆಟೀರಿಯಲ್, ಅರ್ಥ ಆಗ್ತಾ ಇದೆಯಾ? ಇದನ್ನೇ ಟೈಪ್ ಮಾಡಿಸಿರೋದು ನಾವು. KPSC ಮತ್ತು KA ಪರೀಕ್ಷೆಗಳಲ್ಲಿ ಸಂಧಿ ಅಧ್ಯಯನದ ಮೇಲೆ ಕ್ವಶನ್ ಬಂದೇ ಬರುತ್ತೆ. 2 ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಇದೇ ಥರ ಮೆಟೀರಿಯಲ್ ಇದೇ ಥರ ಇರುತ್ತೆ, ಎಂಟೈರ್ ಮೆಟೀರಿಯಲ್. ಕನ್ನಡ ಬಿಗಿನಿಂಗ್ ಇದನ್ನ ಎಕ್ಸಾಂಪಲ್ಸ್ ಅಷ್ಟೇ ತೊಗೊಂಡಿರೋದು. ಕನ್ನಡ ಸ್ಟಾರ್ಟ್ ಆಗೋದು ವರ್ಣಮಾಲೆ ಆಲ್ರೆಡಿ ಡೆಮೋ ಕ್ಲಾಸ್ ಹಾಕಿದ್ದೀನಿ, ತುಂಬ ಹಿಂದೆ ಹಾಕಿದ್ದೀನಿ. ಅದಕ್ಕೋಸ್ಕರ ಹಿಂದೆ ಹಾಕಿತ್ತು, ತುಂಬ ಬಿಗಿನಿಂಗಲ್ಲೇ ಇದೆ. ಅದಕ್ಕೋಸ್ಕರ ಸಂಧಿ ಚಾಪ್ಟರ್ ಇತ್ತು. ಇದು ತೊಗೊಂಡು ಇದೇ ಥರ ವರ್ಣಮಾಲೆಯಿಂದ ಹಿಡಿದು ಟಿಲ್ ಎಂಡಿಂಗ್ವರೆಗೂ ಇದೇ ಥರ ಮೆಟೀರಿಯಲು, ಇಷ್ಟೇ ಕ್ವಾಲಿಟಿ, ಇದೇ ಥರ ಕೋಡ್ಸು ಎಲ್ಲ ಇದೆ, ಇದೇ ಥರ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ. ಯಾರಿಗಾರು ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ಇಲ್ಲ ನಮ್ಮ ಕನ್ನಡ ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ಓದ್ಕೊಳ್ಳಿ, ಸಮಸ್ಯೆ ಏನೂ ಇಲ್ಲ. ನೀವೇ ಮಾಡ್ಕೋತೀವಿ ಅಂದರೆ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಇದೇ ಥರ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಇದೇ ಥರ ಬರಬೇಕು. ಈ ಥರ ಮಾಡ್ಕೊಂಡ್ರೆ ಒಂದೇ ಒಂದು ಮಾರ್ಕು ಮಿಸ್ ಆಗಲ್ಲ. ಒಂದು ಮಾರ್ಕು ಮಿಸ್ ಆಗದೆ ಇರೋ ರೀತಿ ಮಾಡ್ಕೊಳ್ಳಿ. ಕನ್ನಡ ಬಿಡಬೇಡಿ, ಯಾರು ಬಿಡಬೇಡಿ. ಕರ್ನಾಟಕದಲ್ಲಿ ಕನ್ನಡ ಸ್ಕೋರಿಂಗ್ ಆಗಬೇಕು. ಇಂಗ್ಲೀಷ್ ಕೆಲವೊಬ್ಬರು ಸ್ಕೋರಿಂಗ್ ಆಗಲ್ಲ, ಪಾಪ ಕಷ್ಟ, ಎಲ್ಲೋ ಒಂದು ಕಡೆ ಗ್ರಾಮರಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರು ಕನ್ನಡ ಔಟ್ ಆಫ್ ಔಟ್ ತೊಗೊಂಡ್ರೆ ಸ್ಕೋರ್ ಜಾಸ್ತಿ ಆಗುತ್ತೆ, ಕಮ್ಯುನಿಕೇಶನ್ ಪೇಪರಲ್ಲಿ ಹೆವಿಯಾಗಿ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ ಸಂಧಿಗಳು ಅಂದರೆ ಏನು ಅಂತ. ಫಸ್ಟ್ ಡೆಫಿನಿಷನ್ ಇರುತ್ತೆ. ನಾನು ನೋಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನೋಟ್ಸು ಯಾವ ಥರ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡೆಫಿನಿಷನ್ ಇರುತ್ತೆ, ಡೆಫಿನಿಷನ್ ಗೊತ್ತಾಗಬೇಕು ನಿಮಗೆ, ನಿಮ್ಮ ಡೆಫಿನಿಷನ್ ಗೊತ್ತಾಗಬೇಕು. ಇನ್ನು ಏನೇನು ಸೇರಿದ್ರೆ ಯಾವುದು ಉತ್ತರ ಪದ, ಯಾವುದು ಉಪಪೂರ್ವ ಪದ, ಎರಡೂ ಸೇರಿ ಸಂಧಿ ಪದ ಆಗುತ್ತೆ ಅಂತ ಇರುತ್ತೆ. ಇನ್ನು ಸಂಧಿಗಳಲ್ಲಿ ಯಾವ ಟೈಪ್ಸ್ ಇದಾವೆ, ಕನ್ನಡ ಸಂಧಿ ಬರುತ್ತೆ, ಸಂಸು ಸಂಧಿ ಬರುತ್ತೆ. ಇನ್ನು ಕನ್ನಡ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ 2 ಕನ್ನಡ ಪದಗಳು ಸೇರಿ ಆಗ್ತಕ್ಕಂಥವು, ಎಳೆ ಪ್ಲಸ್ ಕರು. ಇನ್ನು ಸಂಸ್ಕೃತ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ
ಎರಡು ವಿದ್ಯಾ ಪ್ಲಸ್ ಅಭ್ಯಾಸ ಎರಡರಲ್ಲಿ ಎರಡು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಎರಡರಲ್ಲಿನೂ ಮತ್ತೆ 2 ಟೈಪ್ಸ್ ಬರ್ತಾ ಹೋಗುತ್ತೆ. ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ ಮತ್ತೆ ಡಿವೈಡ್ ಆಗುತ್ತೆ. ಸ್ವರ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ವರದ ಮುಂದೆ ಸ್ವರದ ಬಂದು ಸಂಧಿ ಆದ್ರೆ ಸ್ವರ ಸಂಧಿ ಅಂತೇಳಿ ಕರಿತೀವಿ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಈ ತರ ಆಗುತ್ತೆ. ಇನ್ನು ವ್ಯಂಜನ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ ಸುಖ ಪ್ಲಸ್ ಪಡು ಈ ತರ ಇರುತ್ತೆ. ಸ್ವರ ಮತ್ತು ವ್ಯಂಜನಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆದ್ರೆ, ಈ ಎರಡು ವ್ಯಂಜನಗಳು ಒಂದರ ಮುಂದೆ ಒಂದು ಸಂಧಿ ಆದ್ರೆ ಅದನ್ನ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ಸ್ವರ ಮತ್ತು ವ್ಯಂಜನಗಳು ಒಂದರ ಮುಂದೆ ಒಂದು ಸಂಧಿ ಆದ್ರೆ, ಅಥವಾ ಎರಡು ವ್ಯಂಜನಗಳು ಒಂದ್ರ ಮುಂದೆ ಒಂದು ಸಂಧಿ ಆದ್ರೆ ಅದನ್ನ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಸ್ವರ ಪ್ಲಸ್ ವ್ಯಂಜನ ಆಗ್ಬೇಕು. ಕಣ್ ಪ್ಲಸ್ ಬನಿ ಕಂಬನಿ ಒಂದು ಎಕ್ಸಾಂಪಲ್. ಇಂಪಾರ್ಟೆಂಟ್ ಇದಲ್ಲ ಇಲ್ಲಿಂದ ಆಚೆಗೆ ಬರುತ್ತಲ್ಲ, ಇದು ಇಂಪಾರ್ಟೆಂಟ್. ಇದು ಎಕ್ಸಾಮಿನೇಷನ್ಗೆ ಬಂದೇ ಬರುವಂತ ಟಾಪಿಕ್. ನಮ್ಮ ಮೆಟೀರಿಯಲ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಟೀಚಿಂಗ್ ಮಾಡ್ತಾ ಇಲ್ಲ ನಾನು, ಮೆಟೀರಿಯಲ್ ಅಲ್ಲಿ ಏನಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಟೀಚಿಂಗ್ ಬೇರೆನೆ ಮೆಥಡ್ ಇದೆ. ಟೀಚಿಂಗ್ ಕ್ಲಾಸ್ ಬಂದ್ರೆ ಕ್ಲಾಸ್ ಜಾಯ್ನ್ ಆಗ್ತಿರಲ್ಲ ಅವಾಗ ಹೇಳ್ತೀನಿ. ನೋಡಿ, ಕನ್ನಡ ಸಂಧಿಗಳಲ್ಲಿ ಇಲ್ಲೇ ಇದೆ ನೋಡ್ರಿ, ಇಲ್ಲೇ ಇದೆ. 3 ಪ್ರಕಾರ ಇದೆ. ಲೋಪ, ಆಗಮ, ಆದೇಶ ಅಂತ ಇದೆ. ಕನ್ನಡ ಸಂಧಿಗಳನ್ನ ಕಂಡುಹಿಡಿಯುವ ವಿಧಾನ, ಇದು ಮೇನ್ ಇಂಪಾರ್ಟೆಂಟ್. ನಮ್ಮ ನೋಟ್ಸ್ ಅಲ್ಲಿ ಏನ್ ಸಿಗುತ್ತಪ್ಪ ಅಂದ್ರೆ ಈ ತರ ಪ್ರತಿಯೊಂದಕ್ಕೂ ಕಂಡುಹಿಡಿಯುವ ವಿಧಾನ ಇದೆ. ಪ್ರತಿಯೊಂದು ಟಾಪಿಕ್ಕು ಕಂಡುಹಿಡಿಯುವ ವಿಧಾನ, ಚಿಕ್ಕ ಟಾಪಿಕ್ಕು ಯಾವ ತರ ಕಂಡುಹಿಡಿಬೇಕು, ಇದೇ ಬೇಕಾಗಿರೋದು ನಿಮ್ಗೆ ಎಕ್ಸಾಮಿನೇಷನ್ ಬೇಕಾಗಿರೋದು ಇದೇನೇನೆ. ಇಲ್ಲೇ ಹುಡುಗರು ಹೇಳ್ಬೋದು. ಮೇನ್ ಇದನ್ನ ಕಂಡುಹಿಡಿತಕ್ಕಂಥ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ವಿ. ಯಾವ ತರ ಟೆಕ್ನಿಕ್ಸ್ ಇದೆ, ಏನ್ ಮಾಡ್ಬೇಕು ಅಂತ. ಇಲ್ಲಿ ನೋಡ್ರಿ, ಸ್ವರಲೋಪ ಆಗಿದೆ ಇಸ್ ಎ ಕೋಡ್. ಸ್ವರ ಅಂದ್ರೆ ಸ್ವರ ಸಂಧಿ. ಸ್ವರ ಸಂಧಿನಲ್ಲಿ ಸ್ವರಲೋಪ ಆಗಿದೆ ಅಂತಕ್ಕಂಥ ಬಯಟ್ ಮಾಡ್ಕೊಂಡಿರ್ಬೇಕು. ದಿಸ್ ಎ ಕೋಡ್. ಸ್ವರಲೋಪ ಆಗಿದೆ ಅಂತ ಜ್ಞಾಪಕ ಇಟ್ಕೊಂಡಿದ್ರೆ ಏನಿದ್ರು ಉಪಯೋಗ ಏನಪ್ಪಾ ಅಂದ್ರೆ, ಸ್ವರ ಅಂದ್ರೆ ಸ್ವರ ಸಂಧಿ ಅಂತ, ಲೋಪ ಅಂದ್ರೆ ಲೋಪ ಸಂಧಿ ಅಂತ, ಆಗಮ ಆಗಿದೆ ಅಂದ್ರೆ ಆಗಮ ಸಂಧಿ ಅಂತ. ಇದು ಕೋಡು. ಅರ್ಥ ಆಗ್ತಾ ಇದೆಯಾ? ಸ್ವರಲೋಪ ಆಗಿದೆ ಅಂತಂದ್ರೆ ಸ್ವರ ಸಂಧಿನಲ್ಲಿ ಇವೆರಡಿದಾವೆ. ಲೋಪ ಸಂಧಿ ಆಗಮ ಸಂಧಿ ಕಂಡು ಬರುತ್ತೆ ಅಂತ ಅರ್ಥ ಆಯ್ತು. ಲೋಪ ಸಂಧಿ ಆಗಮ ಸಂಧಿ ಇಲ್ಲಿ ಬಂದಿದ್ಯಾ? ಸ್ವರ ಸಂಧಿನಲ್ಲಿ 2 ಟೈಪ್ಸ್ ಇದಾವೆ, ಲೋಪ ಸಂಧಿ ಆಗಮ ಸಂಧಿ. ಕೋಡ್ ಏನು? ಸ್ವರ ಲೋಪ ಆಗಿದೆ, ದಿಸ್ ಎ ಕೋಡ್. ಸ್ವರ ಅಂದ್ರೆ ಸ್ವರ ಸಂಧಿ, ಲೋಪ ಅಂದ್ರೆ ಲೋಪ ಸಂಧಿ, ಆಗಿದೆ ಅಂದ್ರೆ ಆಗಮ ಸಂಧಿ. ಅಲ್ಲಿಗೆ ಮುಗಿದೋಯ್ತು. ಇದಿಷ್ಟು ಬಂದೋಯ್ತು, ಒಂದೇ ಒಂದು ಕೋಡ್ ಅಲ್ಲೇ ಎಲ್ಲ ಬಂದೋಯ್ತು. ಅರ್ಥ ಆಗ್ತಾ ಇದೆಯಾ? ಇನ್ನು ಕನ್ನಡ ಸಂಧಿಯಲ್ಲಿ ಇರ್ತಕ್ಕಂಥ ವ್ಯಂಜನ ಸಂಧಿ ಕಂಡುಹಿಡಿಯುವ ವಿಧಾನ. ಕನ್ನಡದ ಏಕೈಕ ವ್ಯಂಜನ ಸಂಧಿ ಯಾವುದು ಅಂತ ಕೇಳ್ತಾ ಇರ್ತಾರೆ. ಜ್ಞಾಪನಕ್ಕೆ ಇದ್ರೆ ಇತ್ತು, ಇಲ್ಲ ಅಂದ್ರೆ ಇಲ್ಲ. ಸೊ ಹೆಂಗ್ ಜ್ಞಾಪನಕ್ಕೆ ಇಟ್ಕೋಬೇಕಪ್ಪ ಅಂದ್ರೆ, ವ್ಯಂಜನಾದೇಶ ಸಂಧಿ ಅಂತ ಜ್ಞಾಪನಕ್ಕೆ ಇಟ್ಕೋಬೇಕು. ಸಿಂಪಲ್ ಆಗಿ ವ್ಯಂಜನ ಇಲ್ಲೇ ಬಂದಿದೆ ನೋಡ್ರಿ. ಕನ್ನಡದ ಏಕೈಕ ವ್ಯಂಜನ ಸಂಧಿ ಯಾವ್ದಪ್ಪ ಅಂದ್ರೆ ವ್ಯಂಜನ ಸಂಧಿ ಯಾವ್ದಪ್ಪ ಅಂದ್ರೆ ಆದೇಶ ಸಂಧಿ. ಸೊ ವ್ಯಂಜನಾದೇಶ ಸಂಧಿ ಅಂತಕ್ಕಂಥದ್ದು ಇಟ್ಸ್ ಎ ಕೋಡ್. ಇದು ಕೋಡ್ ಪಕ್ಕದಲ್ಲೇ ಬರ್ದಿ ನೋಡಿ. ಇದೇ ನೋಟ್ಸ್ ಪಕ್ಕದಲ್ಲೇ ಇದೆ. ಇದು ಕೋಡ್. ವ್ಯಂಜನಾದೇಶ ಸಂಧಿ ಅಂತ ನೀವು ಜ್ಞಾಪನಕ್ಕೆ ಇಟ್ಕೊಂಡ್ರೆ ನಿಮ್ಗೆ ಆಗ್ತಕ್ಕಂಥ ಉಪಯೋಗ ಏನಪ್ಪಾ ಅಂದ್ರೆ, ಕನ್ನಡದ ವ್ಯಂಜನ ಸಂಧಿ ಯಾವ್ದಪ್ಪ ಅಂದ್ರೆ ಆದೇಶ ಸಂಧಿ. ಇಲ್ಲೇ ಇದೆ ನೋಡಿ, ವ್ಯಂಜನ ಪ್ಲಸ್ ಆದೇಶ ಸಂಧಿ. ವ್ಯಂಜನ ಸಂಧಿ ಯಾವ್ದಪ್ಪ ಅಂದ್ರೆ ಆದೇಶ ಸಂಧಿ. ಮುಗ್ದೋಯ್ತು. ಈ ತರ ಜ್ಞಾಪನಕ್ಕೆ ಇಟ್ಕೊಂಡು ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇದು ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ವ್ಯಂಜನಾದೇಶ ಸಂಧಿ ಅಂತ ಆಗುತ್ತಲ್ಲ, ಇದ್ರ ಕತೆ ಮುಗೀತು. ಇನ್ನ ಲೋಪ ಸಂಧಿಗೆ ಬರ್ರಿ. ಲೋಪ ಸಂಧಿ ಕಂಡುಹಿಡಿತಕ್ಕಂಥ ವಿಧಾನ ನೋಡ್ತಾ ಹೋಗೋಣ. ಲೋಪ ಸಂಧಿ, ಫಸ್ಟ್ ಲೋಪ ಸಂಧಿ ಯಾವ ತರ ಕಂಡುಹಿಡಿಯೋದು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದ್ರೆ, ಸ್ವರದ ಮುಂದೆ ಸ್ವರನೇ ಬರಬೇಕು, ಸಂಧಿ ಆಗುತ್ತೆ. ಪೂರ್ವ ಪದದಲ್ಲಿ ಇರತಕ್ಕಂಥ ಪದವು ಅರ್ಥ ಕೆಡಬಾರದು. ಅರ್ಥ ಯಾವುದೇ ಕಾರಣಕ್ಕೂ ಕೆಡಬಾರದು. ಆಗ ಮಾತ್ರ ಲೋಪ ಆಯ್ತು ಅಂದ್ರೆ ಅದನ್ನ ಲೋಪ ಸಂಧಿ ಅಂತ ಹೇಳಿ ಕರೀತಾರೆ. ಇದು ಡೆಫಿನಿಷನ್ ಬಯಟ್ ಮಾಡ್ಕೊಂಡಿರ್ಬೇಕು. ಡೆಫಿನಿಷನ್ ಗೊತ್ತಿರ್ಬೇಕು. ಪೂರ್ವ ಪದದಲ್ಲಿ ಲೋಪ ಆಗುವುದು ಬಹಳಷ್ಟು ಉದಾಹರಣೆಗಳನ್ನ ಬಿಡಿಸೋದ್ರಿಂದ ಲೋಪ ಸಂಧಿಯನ್ನು ಸುಲಭವಾಗಿ ಗುರುತಿಸಬಹುದು. ಅರ್ಥ ಆಗ್ತಾ ಇದೆಯಾ? ಪೂರ್ವ ಪದ ಇಲ್ಲೇ ಇದೆ ನೋಡ್ರಿ. ಮಾತು ಪ್ಲಸ್ ಇಲ್ಲ, ಮಾತು ಪ್ಲಸ್ ಇಲ್ಲ. ಇಲ್ಲೇನಾಗಿದೆ? ಮಾತಿಲ್ಲ. ಈ ಉಳ್ಕೊಂಡಿದೆ, ಹೂ ಹೊರಟೋಗಿದೆ. ಉಕಾರ ಲೋಪ, ಇದರಲ್ಲೂ ಉಕಾರ ಲೋಪ ಆಗಿದೆ. ಅರ್ಥ ಆಗ್ತಾ ಇದೆ? ಇವೆಲ್ಲ ನಂಬರ್ ಆಫ್ ಎಕ್ಸಾಂಪಲ್ಸ್. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. 2015ನೇ ಪೇಪರ್ ತೆಗೆದು ನೋಡ್ರಿ. FDA ಪೇಪರ್ ಅಲ್ಲಿ ಇದು ಕೇಳಿದ್ರು. ಯಾವ್ದಿದು? ಹಣದ ಪ್ಲಸ್ ಆಸೆಗೆ ಕೇಳಿದ್ರು. ಹಣದ ಆಸೆಗೆ ಇದು ಸವರ್ಣ ದೀರ್ಘ ಸಂಧಿ ಬರೋದಿಲ್ಲ. ಇಲ್ಲಿ ಅಕಾರ ಲೋಪ ಆಗುತ್ತೆ. ದಿಸ್ ಎಕ್ಸೆಪ್ಷನಲ್ ಕೇಸ್. ಈ ರೀತಿ ಎಕ್ಸೆಪ್ಷನಲ್ ಕೇಸ್ನ ಎಕ್ಸಾಮಿನೇಷನ್ಗೆ 100 ಅಲ್ಲ 1000% ಕೇಳ್ತಿರ್ತಾರೆ. ಪ್ರತಿಯೊಂದಕ್ಕೂ ಹೇಳ್ತೀವಿ ಎಕ್ಸೆಪ್ಷನಲ್ ಕೇಸಸ್ ಯಾವುದು ಅಂತ. ಚಿಕ್ಕ ಟಾಪಿಕ್ ಅಲ್ಲೂ ಹೇಳಿದೀವಿ, ಇದೇ ಬರುತ್ತೆ, ಹಿಂಗೆ ಬರುತ್ತೆ, ಇದೇ ತರ ಓದ್ಬೇಕು ಅಂತ. ಸೊ ನೋಟ್ಸ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದೇನೇನೆ ನೋಡಿ, ನೀಟಾಗಿ ಹೇಳಿದೀನಿ. ಉಕಾರ ಲೋಪ, ಯಾವ್ಯಾವ ಲೋಪ ಏನೇನಾಗಿದೆ ಅಂತ. ಲೋಪ ಸಂಧಿ ಕಂಡು ಹಿಡಿಯುವ ವಿಧಾನ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಫಾಸ್ಟ್ ಆಗಿ ಹೋಗ್ತಾ ಇದೀನಿ.
ನಿಮಗೆ ಓದ್ತಕ್ಕಂಥ ಟೆಕ್ನಿಕ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿಯಾದ ಟೀಚಿಂಗ್ ಮಾಡ್ತಾ ಇಲ್ಲ. ದಿಸ್ ನಾಟ್ ಎ ಟೀಚಿಂಗ್ ಅಂದರೆ ಅದು ಬೇರೆನೇ ಮೆಥಡ್ ಬರುತ್ತೆ. ಒಂದೊಂದು ಎಕ್ಸಾಂಪಲ್ಸ್ ತಗೊಂಡು ಏನೇನು ಅಂತ ನಾನು ಇಲ್ಲಿ ನೋಟ್ಸಲ್ಲಿ ಏನಿದೆ ಅನ್ನೋದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ? ಟೀಚಿಂಗೇ ಬೇರೆ, ನೋಟ್ಸಲ್ಲಿ ಏನಿದೆ ಅಂತ ಹೇಳ್ತಾ ಇರೋದೇ ಬೇರೆ. ವಿಡಿಯೋಸ್ ತುಂಬ ಲೆಂತಿ ಆಗುತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ, ಸೊ ಅದಕ್ಕೋಸ್ಕರ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ. ಇನ್ನು ಆಗಮ ಸಂಧಿ ಕಂಡುಹಿಡಿಯುವ ವಿಧಾನ. ಈ ಆಗಮ ಸಂಧಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಆಗಮ ಸಂಧಿ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಮತ್ತು ಅದ್ರ ಟೈಪ್ಸ್ ಗೊತ್ತಿರಬೇಕು. ಯಕಾರಾಗಮ, ಒಕಾರಾಗಮ, ಲಕಾರಾಗಮ ಗೊತ್ತಿರಬೇಕು. ಇನ್ನು ಆಗಮ ಸಂಧಿ ಕಂಡುಹಿಡಿಯುವ ವಿಧಾನ ಏನಪ್ಪಾ ಅಂದ್ರೆ ಸಂಧಿ ಪದದಲ್ಲಿ ಯಕಾರಾಗಮ ಯ ವ ಯ ಏನಾದ್ರೂ ಆಗಮನ ಆದ್ರೆ ದಟ್ ಇಸ್ ಕಾಲ್ಡ್ ಯಕಾರಾಗಮ ಅಂತೇಳಿ ಕರಿತೀವಿ. ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾ ಆಗಮನ ಆಗಿರೋದು ಸಂಧಿ ಪದ ಅಂದ್ರೆ ಇದೇನೇನೆ ಕಾಣಿಸ್ತಾ ಇದೆಯಾ. ಯಾ ಹಳ್ಳಿಯಲ್ಲಿ ತೆನೆಯನ್ನು ತಲೆಯಲ್ಲಿ ಕಾಯದೆ. ಅರ್ಥ ಆಗ್ತಾ ಇದೆಯಾ? ಹಳ್ಳಿಯಲ್ಲಿ ಕರಿಯನ್ನು ಕುರಿಯುವುದು, ಮೀಯಲು ಸ್ತ್ರೀಯರು, ಈಯಲು ಶಾಲೆಯಿಂದ, ಮನೆಯನ್ನು, ಆನೆಯ ತಲೆಯನ್ನು. ಇವು ಸಂಧಿ ಪದಗಳಲ್ಲಿ ಯಾ ಬಂದಿದೆಯಾ? ಯಾ ಬಂದಿದೆ. ಯಕಾರಾಗಮ ಸಂಧಿ ಈಸಿಯಾಗಿ ಹೇಳ್ಬೋದು. ಇನ್ನು ಸಂಧಿಯನ್ನು ಗುರುತಿಸುವ ವಿಧಾನ. ಸಂಧಿ ಮಾಡಬೇಕಾದ ಪದದ ಬಲಭಾಗ ವಿಭಜಿಸಬೇಕಾದ ಪದದ ಮುಂದೆ ಭಾಗ ಯಕಾರಾಗಮ ಅಥವಾ ಎ ಆಗಮ ಏನು ಕಂಡು ಬಂದ್ರೆ ನೋಡಿ, ಯ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ಯಕಾರಾಗಮ ಸಂಧಿ. ಕ್ಲಿಯರ್. ಇನ್ನು ವಕಾರಾಗಮ ಸಂಧಿ ಬಂದ್ರೆ ವ ಅಕ್ಷರ ಬಂದಿರುತ್ತೆ. ಸಂಧಿಯನ್ನು ಸುಲಭವಾಗಿ ಗುರುತಿಸುವ ವಿಧಾನ. ಈ ತರ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಪ್ರತಿಯೊಂದು ಇದರಲ್ಲೂ ಹೇಳಿದೀವಿ. ಹೆಂಗೆ ಪ್ರತಿ ಟಾಪಿಕ್ ಅಲ್ಲೂ ಹೇಳಿದ್ವಿ ಹೆಂಗೆ ಗುರುತಿಸಿದ್ರೆ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಕೋಡು ಈ ರೀತಿ ಹೋಗುತ್ತೆ. ಮೆಟೀರಿಯಲ್ ವಾ ಆಗಮನ ಕಂಡು ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ವಾ ಕಾಣಿಸ್ತಾ ಇದೆಯಾ? ಗುರುವಿಗೆ ಉಳುವಾಗಿ ದಾನವನ್ನು ವಾ ಎಲ್ಲ ಕಾಣಿಸ್ತಾ. ಈ ವಾ ಏನಾದ್ರು ಕಂಡು ಬಂತು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೋದು ವಕಾರಾಗಮ ಸಂಧಿ ಅಂತ. ನೆಕ್ಸ್ಟ್ ಲಕಾರಾಗಮ. ಇಲ್ಲಿ ಲಾ ಬಂದಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಲಾ ಅಕ್ಷರ ಬಂದಿರುತ್ತೆ, ಲಾ ಅಂತಕ್ಕಂಥ ವರ್ಡ್ ಬಂದಿರುತ್ತೆ. ಇಲ್ಲೇ ಇದೆ ನೋಡ್ರಿ. ಆದ್ದರಿಂದಲೇ ಲೇ ಲಿಕ್ಷಿಸುತ್ತಾ ಲೇ ಈ ವರ್ಡಿಂಗ್ಸ್ ಬಂತು ಅಂದ್ರೆ ಲಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ, ಲಕಾರಾಗಮ ಅಂತ. ಇನ್ನ ಇದೆಲ್ಲ ಎಕ್ಸಾಂಪಲ್ಸ್ ನೋಡ್ಕೋಬೇಕು. ಇನ್ನು ಕನ್ನಡ ವ್ಯಂಜನ ಸಂಧಿಗಳು ನೋಡ್ತೋಣ. ಕನ್ನಡದಲ್ಲಿರ್ತಕ್ಕಂಥ ಏಕೈಕ ವ್ಯಂಜನ ಸಂಧಿ ಯಾವುದು? ಆದೇಶ ಸಂಧಿ. ಹೇಳಿದೀನಿ, ಅರ್ಥ ಆಗ್ತಾ ಇದೆಯಾ? ವ್ಯಂಜನ ಆದೇಶ ಸಂಧಿ ಅಂತಕ್ಕಂಥದ್ದು ಕೋಡ್ ಅದು. ದಟ್ಸ್ ಎ ಕೋಡ್ಗಳು ಯಾವ ತರ ಬೇಕಾದ್ರೂ ಇರ್ತವೆ. ಕೋಡ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಸಂಧಿ ಆಗೋ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರೋದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಕತಪಗಳಿಗೆ ಗದಪಗಳು ಬಂದ್ರೆ ಆದೇಶ ಸಂಧಿ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎಕ್ಸಾಂಪಲ್ಸ್ ಇಲ್ಲೇ ಇದು ನೋಡ್ರಿ. ಕಾಗೆ ಗಾ ಬಂದಿದೆ, ಮಳೆ ಪ್ಲಸ್ ಕಾಲ ಮಳೆಗಾಲ, ಚಳಿ ಪ್ಲಸ್ ಕಾಲ ಚಳಿಗಾಲ, ಕಾಗೆ ಗಾ ಬಂದಿದೆ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಕಾಗೆ ಗಾ ಬಂದಿದೆ. ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ, ಕಾಗೆ ಗಾ ಬಂದಿದೆ. ಬೆಟ್ಟದ ಪ್ಲಸ್ ಬೆಟ್ಟದವರೆ, ಕಾಗೆ ಧಾ ಬಂದಿದೆ. ಚಟ ತಪ್ಪಗಳಿಗೆ ಗಜಡ ದಬ್ಬಗಳು ಅಂದ್ರೆ ಮುಗ್ದೋಯ್ತು. ಇಲ್ಲ ಇದೆ ನೋಡ್ರಿ, ನಂಬರ್ ಆಫ್ ಎಕ್ಸಾಂಪಲ್, ಚೆಕ್ ಇಟ್ ಒನ್ಸ್. ನೆಕ್ಸ್ಟ್ ಇದೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ. ಇವೆಲ್ಲ ಕಂಟಿನ್ಯೂಸ್ ಎಕ್ಸಾಂಪಲ್ಸ್. ಇನ್ನು ಪ್ರಕೃತಿ ಭಾವ ನೋಡ್ರಿ. ಸಂಧಿ ಮಾಡಬಾರ್ದ ಸ್ಥಿತಿಲಿ ಏನಾದ್ರು ಸಂಧಿ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಪ್ರಕೃತಿ ಭಾವ ಅಂತೇಳಿ ಹೇಳ್ತಾರೆ. ಇದನ್ನ ನೋಡಿದ ತಕ್ಷಣನೇ ಹೇಳ್ಬೋದು. ಅಯ್ಯೋ ದೇವರೇ ಕಾಪಾಡು. ಮೂರು ಅಕ್ಷರಗಳಿಂದ ಸ್ಪ್ಲಿಟ್ ಆಗಿರುತ್ತೆ. ಮೂರು ಅಕ್ಷರಗಳಿಂದ ಸ್ಪ್ಲಿಟ್ ಆಗಿರುತ್ತೆ. ಈ ರೀತಿ ಇರ್ತವೆ. ಅಪಾಸ್ಟ್ರಫಿಗಳು ಇವೆಲ್ಲ ಇರ್ತವೆ. ಕ್ವಶನ್ ಮಾರ್ಕ್ಗಳು ಇವೆಲ್ಲ ಬಂತು ಅಂದ್ರೆ ದಿಸ್ ಇಸ್ ಕಾಲ್ಡ್ ಪ್ರಕೃತಿ ಭಾವ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಈ ಚಾರ್ಟ್ ಇದೆ. ಈ ಚಾರ್ಟ್ ಒಂದು ಓದ್ಕೊಳ್ರಿ. ನೆಕ್ಸ್ಟ್ ಸಂಸ್ಕೃತ ಪದಗಳಲ್ಲಿ ನೋಡ್ರಿ, ಉತ್ತರ ಮತ್ತು ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಸಂಸ್ಕೃತ ಪದಗಳೇ ಆಗಿದ್ರೆ ದಿಸ್ ಕಾಲ್ಡ್ ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ. ಸವರ್ಣ ಗುಣ ವೃದ್ಧಿ ಎಂಡ್ ಅಂತಿದೆ. ಯಾವ ರೀತಿ ಕಂಡುಹಿಡಿಯೋದು ಅಷ್ಟೇ ಬೇಕಾಗಿರೋದು. ಅದೇ ಇಂಪಾರ್ಟೆಂಟ್. ಯಾವ ರೀತಿ ಕಂಡುಹಿಡಿಬೇಕು ಅಂತ ನೋಡ್ತಾ ಹೋಗೋಣ. ಸವರ್ಣ ದೀರ್ಘ ಸಂಧಿ ದೀರ್ಘತೆ ಇದು. ಆಕಾರಗಳಿಗೆ ಆಕಾರಗಳು ಬಂದ್ರೆ ದೀರ್ಘ ಆ ಆಗುತ್ತೆ. ಆಕಾರಗಳೇ ಆ ಬಂದ್ರೆ ದೀರ್ಘ ಸ್ವರ ಆದೇಶ ಆಗುತ್ತೆ. ಇಲ್ಲೂ ಅಷ್ಟೇ. ಹೀಗೆ ಈ ಬಂದ್ರೆ ದೀರ್ಘ ಸ್ವರ ಆದೇಶ ಆಗಿದೆ. ಉ ಬಂದ್ರೆ ಊಕಾರ ಆದೇಶ ಆಗಿದೆ. ಕರೆಕ್ಟಾ? ನೀಟಾಗಿ ಅದೇ ಸ್ವರಗಳು ಸೇಮ್ ಸ್ವರಗಳು ಬಂದು ದೀರ್ಘ ಏನಾರು ಬಂದಿತ್ತು ಅಂದ್ರೆ ದಟ್ ಈಸ್ ಸವರ್ಣ ದೀರ್ಘ ಸಂಧಿ. ಗೊತ್ತಿರ್ಬೇಕು. ನೆಕ್ಸ್ಟ್ ಇದರ ಆಲ್ ಎಕ್ಸಾಂಪಲ್ಸ್. ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸು. ಗುಣಸಂಧಿ ನೋಡ್ತಾ ಹೋಗೋಣ. ಗುಣಸಂಧಿನ ಕಂಡುಹಿಡಿಯುವ ವಿಧಾನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಆಕಾರಗಳ ಮುಂದೆ ಈ ಕಾರಗಳು ಬಂದರೆ ಏಕಾರವು ಬರುತ್ತೆ, ಏಕಾರ ಬರುತ್ತೆ. ಉಕಾರಗಳು ಬಂದ್ರೆ ಓಕಾರವು ಬರುತ್ತೆ. ರೂಕಾರವು ಬಂದ್ರೆ ಅರ್ಕಾರ ಬರುತ್ತೆ.
ಸೊ ಎರಡು ಸ್ವರಗಳ ಆದೇಶದಲ್ಲಿ ಆದೇಶವಾಗಿ ಬರುತ್ತೆ. ದಿಸ್ ಕಾಲ್ಡ್ ಗುಣಸಂಧಿ ಅಂತ ಹೇಳಿ ಕರಿತೀವಿ. ಇದು ಕೋಡ್ ಇದೆ, ಈ ಸಿಂಪಲ್ ಆಗಿರೋದು ಒಂದು ಕೋಡ್ ಇದೆ, ಹೇಳ್ತೀನಿ ನೋಡ್ರಿ. ಸುರ ಪ್ಲಸ್ ಈಶ ಸುರೇಶ. ಆ ಕಾರಗಳಿಗೆ ಈ ಕಾರಗಳು ಬಂದರೆ ಎ ಕಾರ ಬಂದಿದೆ. ರೂಲ್ಸ್ ಅಪ್ಲೈ ಆಯ್ತಾ? ಆ ಕಾರಗಳಿಗೆ ಈ ಕಾರಗಳು ಬಂದರೆ ಏನ್ ಬರುತ್ತೆ? ಎ ಕಾರ ಬರುತ್ತೆ. ಸುರ ಪ್ಲಸ್ ಈಶಾ, ಸುರ ಪ್ಲಸ್ ಈಶಾ, ಹಾಗೆ ಈ ಕಾರ ಬಂದಿದೆ. ಇಲ್ಲಿ ಏನಾಗಿದೆ? ಸುರೇಶ, ಎ ಕಾರ ಬಂತು. ಅರ್ಥ ಆಗ್ತಾ ಇದೆಯಾ? ಸೇಮ್ ಮಹಾ ಪ್ಲಸ್ ಈಶ್ವರ ಮಹೇಶ್ವರ, ಮಹೇಶ್ವರ. ನರ ಪ್ಲಸ್ ಇಂದ್ರ ನರೇಂದ್ರ. ಅರ್ಥ ಆಗ್ತಾ ಇದೆಯಾ? ಎ ಕಾರ ಕ್ಲಿಯರ್ ಕಟ್ ಕಾಣಿಸ್ತಾ ಇದೆ. ಇನ್ನ ಇಲ್ಲಿ ನೋಡ್ರಿ ಹೇಳ್ತೀನಿ. ಹಾಗೆ ರೂಕಾರ ಬಂದ್ರೆ ಅರ್ಕಾರ ಬಂದಿರುತ್ತೆ. ಹಾಗೆ ರೂಕಾರ ಬಂದ್ರೆ ಅರ್ಕಾರ ಬಂದಿರುತ್ತೆ. ಇನ್ನ ಇಲ್ಲಿದೆ ನೋಡ್ರಿ, ಹಾಗೆ ಊಕಾರ ಬಂದ್ರೆ ಓಕಾರ ಬಂದಿರುತ್ತೆ. ಹಾಗೆ ಊಕಾರ ಬಂದ್ರೆ ಮತ್ತೆ ಓಕಾರ ಬಂದಿರುತ್ತೆ. ಇದನ್ನ ಕಂಡುಹಿಡಿಯೋ ವಿಧಾನನೇ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲ ಇದೆ ನೋಡಿ. ಹಾಗೆ ಈ ಬಂದ್ರೆ ಎ ಬರುತ್ತೆ. ಹಾಗೆ ರೂ ಬಂದ್ರೆ ಅರ್ ಬರುತ್ತೆ. ಹಾಗೆ ಉ ಬಂದ್ರೆ ಓ ಬರುತ್ತೆ. ಅಲ್ಲಿಗೆ ARO ಅಂತಕ್ಕಂಥದ್ದು ಒಂದು ಕೋಡ್ ಆಗುತ್ತೆ. ARO ಎಲ್ಲಿರ್ತಾರೆ? BBMP ಆಫೀಸಲ್ಲಿ ಹೆಡ್ ಆಗಿರ್ತಾರೆ. ಎಕ್ಸಾಂಪಲ್ ಜ್ಞಾಪನಕ್ಕೆ ಇಟ್ಕೊಳ್ಳೋಕೆ ARO ಅಂತಕ್ಕಂಥದ್ದು ಒಂದು ಕೋಡು. ARO ನೀವು ಬಿಡಿ, ನಿಮ್ಮ ಸಂಧಿ ಪದದಲ್ಲಿ ARO ಅಂತಕ್ಕಂಥದ್ದು ಏನಾದ್ರು ಕಂಡು ಬರ್ತಾ ಇದೆ? ARO ಸಂಧಿ ಪದ ಅಂದ್ರೆ ಪಾದೋನ, ಓ ಬರ್ತಾ ಇದೆ. ಸೂರ್ಯೋದಯ, ಓ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ARO ಅಂತಕ್ಕಂಥ ಕೋಡ್ ಏನಾದ್ರು ಕಂಡು ಬಂತು ಅಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಬೋದು. ಈಸಿಯಾಗಿ ಇದೇ ಸಂಧಿ ಅಂತ ಹೇಳಿ ಈಸಿಯಾಗಿ ಕಂಡುಹಿಡಿಬಹುದು. ಇನ್ನು ಇದಕ್ಕೆ ಉದಾಹರಣೆ ಅಂದ್ರೆ ದೇವೇಂದ್ರ, ಪರಮೇಶ್ವರ, ಗಣೇಶ, ಇಲ್ಲೇ ಇದೆ ನೋಡ್ರಿ ಇಷ್ಟು ಎಕ್ಸಾಂಪಲ್ಸ್. ನೆಕ್ಸ್ಟ್ ಇನ್ನು ವೃದ್ಧಿ ಸಂಧಿ ಬಗ್ಗೆ ನೋಡ್ತಾ ಹೋಗೋಣ. ವೃದ್ಧಿ ಸಂಧಿ ಬಗ್ಗೆ, ವೃದ್ಧಿ ಸಂಧಿಯಲ್ಲಿ ಏನಿಲ್ಲ, ಐ ಮತ್ತು ಅವುಗಳು ಬಂತು ಅಂದ್ರೆ ವೃದ್ಧಿ ಸಂಧಿ ಸಿಂಪಲ್. ಲೋಕೈಕವೀರ ಐ ಬಂತು, ರಾಜೈಶ್ವರ್ಯ ಐ ಬಂತು, ವಿದ್ಯೈಕದನ ಐ ಬಂತು, ಮಹೇಶ್ವರ್ಯ ಐ ಬಂತು. ಐ ಮತ್ತು ಔಕಾರಗಳು ಈಸಿಯಾಗಿ ಬರ್ತವೆ. ಇನ್ನು ಹೌದು ತೋರಿಸ್ತೀನಿ, ಹೌದು ಕಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಎ ಮತ್ತು ಅವು ಬಂದ್ರೆ ವೃದ್ಧಿ ಸಂಧಿ. ನೋಡಿ ಈ ತರ ಎಂಟೈರ್ ನೋಟ್ಸ್ ಇರುತ್ತೆ. ಎಂಟೈರ್ ನೋಟ್ಸ್ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆದ್ರೆ ನಿಮ್ಮ ಅಲಂಕಾರದಲ್ಲಿ ಎಂಡ್ ಆಗುತ್ತೆ. ಅಲಂಕಾರಗಳಲ್ಲಿ ಎಂಡ್ ಆಗುತ್ತೆ. ಇಂದ್ರಲ್ಲಿ ಏನಾಗುತ್ತೆ? ಅಲಂಕಾರದವರೆಗೂ ಇದೇ ಮೆಟೀರಿಯಲ್ ಇದೇ ಟೈಪಲ್ಲಿ ಇರುತ್ತೆ. ಇದನ್ನೇ ಟೈಪ್ ಮಾಡಿಸ್ಲಿಕ್ಕೆ ಕೊಟ್ಟಿದ್ದು. ಟೈಪ್ಡ್ ಮೆಟೀರಿಯಲ್ ಆಲ್ಮೋಸ್ಟ್ ಬಂದಿದೆ. ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಕ್ಲಾಸಸ್ ಇರುತ್ತೆ, ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಈಗಾಗಲೇ ಎಷ್ಟು ಕ್ವಾಲಿಟಿ ಮೆಟೀರಿಯಲ್ ಇದೆ ನಿಮಗೆ ಗೊತ್ತು. ಕಮ್ಯುನಿಕೇಶನ್ ಪೇಪರ್ ಬೇಕು ಅಂತ ಸುಮಾರು ಜನ ಕೇಳಿದ್ರು. ಒಂದು ಡೆಮೋ ಕ್ಲಾಸ್ ಮಾಡಾಕಿದ್ದೀನಿ. ನಾನು ಇವತ್ತು ಮಾಡಿದ್ದು ಕ್ಲಾಸ್ ಅಲ್ಲ, ಮೆಟೀರಿಯಲ್ ಕ್ಲಾರಿಫಿಕೇಶನ್ ಅಷ್ಟೇನೆ. ಯಾವ ತರ ಮೆಟೀರಿಯಲ್ ಇರುತ್ತೆ, ಕಂಟೆಂಟ್ ನಿಮ್ ಕೈಗೆ ಬಂದ್ರೆ ಅದರಲ್ಲಿ ಕಂಡು ಹಿಡಿಯುವ ವಿಧಾನ ಇರುತ್ತೆ. ಪ್ರತಿಯೊಂದಕ್ಕೂ ಕಂಡು ಹಿಡಿಯುವ ವಿಧಾನ, ಹೆಂಗ್ ಕಂಡು ಹಿಡಿಬೇಕು ಇದನ್ನ ಅನ್ನೋದಿರುತ್ತೆ. ಪ್ಲಸ್ ಕೋಡ್ಸ್ ಇರುತ್ತೆ. ಅದರ ಜೊತೆಯಲ್ಲಿ ಕಂಡು ಹಿಡಿಯುವ ವಿಧಾನ, ಕೋಡ್ಸ್ ಪ್ಲಸ್ ಕೋರ್ ಏರಿಯಾಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಎಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಯೂಸ್ ಮಾಡ್ತಾರೆ? ಕವಿಗಳಿಗೆ ಕವಿಕೃತಿ ವಿಚಾರ ಬರುತ್ತಲ್ಲ, ಕವಿಕೃತಿ ವಿಚಾರದಲ್ಲಿ ಕೃತಿಗಳು ಕೇಳ್ತಾರೆ. ಕೃತಿಗಳಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ನ ಸೇರಿಸಿದೀವಿ, ಕರೆಂಟ್ ಅಫೇರ್ಸ್ ಬೇಸ್ನ ಆ್ಯಡ್ ಮಾಡಿದೀವಿ. ಅರ್ಥ ಆಗ್ತಾ ಇದೆಯಾ? ಇತ್ತೀಚೆಗೆ ಬಂದಂಥ ಪ್ರಶಸ್ತಿಗಳು ಯಾರ್ಯಾರಿಗೆ ಬಂದಿದೆ, ಯಾರು ಮರಣ ಹೊಂದಿದ್ರೆ, ನಿಧನರಾಗಿದ್ರೆ ಅವ್ರ ಕೃತಿಗಳನ್ನ ಕೇಳ್ತಾ ಇರ್ತಾರೆ. ಯಾರು ಕರೆಂಟ್ ಅಫೇರ್ಸ್ ನಲ್ಲಿ ಇದ್ರೆ ಅವರ ಕೃತಿಗಳನ್ನ 100% ಕೇಳ್ತಾ ಇರ್ತಾರೆ. ಇದಿಷ್ಟು ಯಾವ್ದಾದ್ರು ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ, ಎನಿ ಪ್ರಶಸ್ತಿಗಳು, ಬೂಕರ್ ಆಗಿರ್ಬೋದು, ಏನಾದ್ರು ಆಗಿರ್ಬೋದು ಪ್ರಶಸ್ತಿಗಳು, ಟೋಟಲ್ ಇದನ್ನೆಲ್ಲ ಆ್ಯಡ್ ಮಾಡಿದೀವಿ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಜನರಲ್ ಸ್ಟಡೀಸ್ ಕ್ಲಾಸಸ್ಸು, ಡೆಮೋ ಕ್ಲಾಸು ನಾಳೆ ಹಾಕ್ತೀನಿ. ನಾಳೆ ಬರುತ್ತೆ. ಇದು ನಿಮ್ಮ ಕಮ್ಯುನಿಕೇಶನ್ ಪೇಪರ್ ಕನ್ನಡ. ಈ ರೇಂಜ್ ಕ್ವಾಲಿಟಿ ಇದೆ, ಈ ಮಟ್ಟದ ಕ್ವಾಲಿಟಿ ಯಾರು ಕೊಟ್ಟಿಲ್ಲ, ಯಾರು ಇಲ್ಲಿವರೆಗೂ ಕೊಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಹೇಳಿದ್ದು. ಕ್ಲಾಸ್ ಅಲ್ಲ, ದಿಸ್ ಇಸ್ ಎ ಮೆಟೀರಿಯಲ್ ಕ್ಲಾರಿಫಿಕೇಶನ್. ಮೆಟೀರಿಯಲ್ ಏನಿರುತ್ತೆ ಅಂತ ಫಾಸ್ಟಾಗಿ ಹೇಳ್ಕೊಂಬಂದಿದ್ದೀನಿ. ಕ್ಲಾಸು ಬೇರೆ ಥರನೇ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ದೇವ್ರು ಒಳ್ಳೇದು ಮಾಡಿ. ನಮಸ್ಕಾರ.